आपका बी न्यूज नेशन में मैं हूं आबिद हुसैन शेख। मीडिया में भड़काऊ संदेश देने पर होगी कड़ी कार्रवाई। एडीजीपी आलोक कुमार की सख्त वार्निंग। राज्य के दक्षिण कन्नड़ा जिले में हुए घटना के बाद आज मंगलुरु में राज्य के लॉ एंड ऑर्डर एडीजीपी आलोक कुमार ने मीडिया से जानकारी दी कि मोहल्ला और स्टेशन व्याप्ति में सभी पुलिस अधिकारियों को सूचना दी गई है कि ज़्यादा से ज़्यादा इलाकों में जनता को ये यकीन दिलाया जाए कि पुलिस उनके साथ है और जो टीवी चैनल सुबह से लेकर शाम तक दक्षिण कन्नड़ा जिले में हुए घटनाओं को दोहराकर माहौल को बिगाड़ने में लगे हैं उन पर भी कार्रवाई और ख़ासकर सोशल मीडिया पर खबर की सच्चाई जाने बिना गलत तरीके से भड़काऊ बयाने और संदेश दिए गए तो सख्त से सख्त कार्रवाई करने का बयान जारी किया है राज्य के लॉ एंड ऑर्डर एडीजीपी आलोक कुमार ने। ಬಂದಿದ್ದಾರೆ ಬಹಳಷ್ಟು ವಿಷಯಗಳು ಅವರು ಪ್ರಸ್ತಾಪ ಮಾಡಿದ್ದಾರೆ। ಅವರು ವಿಶೇಷವಾಗಿ ತನಿಖೆ ಬಗ್ಗೆ ಕೂಡ ಕೇಳಿದ್ರು। ನಾವು ತನಿಖೆ ಏನಿದೆ ಅದು ಒಳ್ಳೆ ರೀತಿಯಿಂದ ಆಗುತ್ತೆ, ನಾವು ಯಾರಿಗೆ ಫಿಕ್ಸ್ ಮಾಡಲ್ಲ। ಅದು ಏನಿದೆ ಯಾರಿಗೆ ನಾವು ಅಲ್ಲಿ ಯಾವ ಕೇಸ್ ನಾವು ಮಾಡಿದ್ವಿ ಅವ್ರಿಗೆ ಕೂಡ ನಾವು ಸಾಕ್ಷ್ಯದ ಆಧಾರ ಮೇಲೆ ಮಾಡಿದ್ದೀವಿ। ಅವರದು ಕೆಲವು ಚಾನೆಲ್ ಅವರು ಇಲ್ಲ ಅವರು ಪೊಲೀಸ್ ಕಸ್ಟಡಿ ತಗೊಂಡಿಲ್ಲ ಆ ರೀತಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಕೂಡ ನಾವು ಹೇಳಿದ್ದೀವಿ। ಇಲ್ಲ ನಾವು 3ನೇ ತಾರೀಖುವರೆಗೆ ನಮ್ಮ ಅವರು ಪೊಲೀಸ್ ಕಸ್ಟಡಿ ಇದ್ದಾರೆ ಮತ್ತು ಅದು ವಿಚಾರಣೆ ನಡೀತಾ ಇದೆ। ಅದೇ ರೀತಿ ಫಾಜಿಲ್ ಕೇಸ್ನಲ್ಲಿ ಕೂಡ ಅವರು ನಾವು ಸುಮ್ಮನೆ ಯಾರಿಗೆ ಇದು ಮಾಡೋದು ಇಲ್ಲ, ಆದರೆ ಯಾರು ನಿಜವಾಗಿ ಆರೋಪಿ ಇದ್ದಾರೆ ಅವರಿಗೆ ನಾವು ಹಿಡಿತೀವಿ, ಅದರ ಬಗ್ಗೆ ಯಾರಿಗೆ ಅನುಮಾನ ಇರಬಾರ್ದು। ಮತ್ತು ಅವರು ಬೀಟ್ ಕಮಿಟಿ, ಮೊಹಲ್ಲಾ ಕಮಿಟಿ ಮತ್ತು ಶಾಂತಿ ಸಭೆ ಸ್ಟೇಷನ್ ಲೆವೆಲ್ ಮತ್ತು ಜಿಲ್ಲಾಡಳಿತ ಲೆವೆಲಲ್ಲಿ ಅದು ಮೇಲಿನ ಮೇಲೆ ಮಾಡಬೇಕು ಆ ಒಂದು ಸಲಹೆ ಅವರು ಕೊಟ್ಟಿದ್ರು। ಇಲ್ಲ ಇದು ಆಗ್ತಾ ಇರಬೇಕು, ಅದು ಆಗಿದ್ರೆ ಸ್ವಲ್ಪ ಇದು ಈ ರೀತಿ ಘಟನೆಗಳು ಅದು ಕಡಿಮೆ ಹಾಕ್ಲಿಕ್ಕೆ ಆಗುತ್ತೆ। ಸೊ ನಾವು ನಮ್ಮ ಅಧಿಕಾರಿಗಳಿಗೆ ಕೂಡ ನಾವು ಹೇಳಿದ್ದೀವಿ ಇಲ್ಲ ಅವರು ಇಲ್ಲಿ ಯುವಕರ ಸಮಿತಿ ಆಗಲಿ, ಮೊಹಲ್ಲಾ ಕಮಿಟಿ ಆಗಲಿ, ಶಾಂತಿ ಸಭೆ ಆಗಲಿ ಅದು ಮೇಲಿನ ಮೇಲೆ ಸ್ವಲ್ಪ ತಮ್ಮ ಜುರಿಡಿಕ್ಷನ್ ಅವರು ಮಾಡ್ತಾ ಇರಬೇಕು ಮತ್ತು ಮಾತ್ರ ಕಾಟಾಚಾರ ಸಲುವಾಗಿ ಬೇಡ, ಅದು ಪರಿಣಾಮಕಾರಿ ರೀತಿಯಲ್ಲಿ ಆಗಬೇಕು। ಮತ್ತು ಬೀಟ್ ಕಮಿಟಿ ಕೂಡ ಮೀಟಿಂಗ್ ಏನಿದೆ ಪರಿಣಾಮಕಾರಿ ರೀತಿಯಲ್ಲಿ ಆಗಬೇಕು ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ವಿಶೇಷವಾಗಿ ಈ ರೀತಿ ಮೀಟಿಂಗ್ಗೆ ಆದ್ಯತೆ ಅವರು ನೀಡಬೇಕು, ಅದು ನಾವು ಅವರಿಗೆ ಭರವಸೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಅಧಿಕಾರಿಗಳಿಗೆ ಕೂಡ ನಾವು ನಿರ್ದೇಶನ ನಾವು ಕೊಟ್ಟಿದ್ದೀವಿ। ಸೊ ಅದರ ಜೊತೆಗೆ ಗಾಂಜಾ ಮತ್ತು ಕೆಲವು ವಿಷಯ ಬಗ್ಗೆ ಅವರು ಮಾತಾಡಿದರು ಇದು ಎಲ್ಲ ಗಾಂಜಾದು ಮತ್ತು ಬೇರೆ ಇದರದ್ದು ಸೇವನೆ ಮಾಡಿಕೊಂಡು ಅವರು ಸ್ವಲ್ಪ ಈ ರೀತಿ ಘಟನೆಗೆ ಅವರು ಕೈ ಜೋಡಿಸ್ತಾರೆ। ಸೊ ನಾವು ಅದರ ಬಗ್ಗೆ ಕೂಡ ನಮ್ಮ ಅಧಿಕಾರಿಗಳಿಗೆ ಅವ್ರಿಗೆ ನಾವು ನಿರ್ದೇಶನ ನೀಡ್ತೀವಿ। ಮತ್ತು ಕೆಲವು ಜನಕ್ಕೆ 12 ಗಂಟೆವರೆಗೆ ಕೆಲವು ಬಾರ್ಗಳು ಅಥವಾ ಪಬ್ಗಳು ಅವರು ಸೌಂಡ್ ಸಿಸ್ಟಮ್ ಹಾಕ್ತಾರೆ, ಇದೆಲ್ಲ ಅವರು ವಿಷಯಗಳು ಹೇಳಿದರು। ಮತ್ತು ಆದರೆ ಎಲ್ಲರದು ಅಭಿಪ್ರಾಯ ಇತ್ತು ನಾವು ಎಲ್ಲರೂ ಒಂದೇ ಒಟ್ಟಾಗಿ ಮತ್ತು ಯಾರು ಸೋಷಿಯಲ್ ಮೀಡಿಯಲ್ಲಿ ಒಂದು ತಪ್ಪು ಒಂದು ಸಂದೇಶವನ್ನು ಹಾಕ್ತಾರೆ ಅವ್ರ ಮೇಲೆ ಕ್ರಮ ಜರುಗಿಸಲಿಕ್ಕೆ ಕೂಡ ಅವರು ನಿವೇದನೆ ಮಾಡಿದರು। ಮತ್ತು ಎಲ್ಲರಿಗಿಂತ ಕೆಲವು ಮಾಧ್ಯಮಗಳು ಮೇಲಿನ ಮೇಲೆ ಅವರದು ಅಪಾದನೆ ಇದೆ, ನಾವು ಅಪಾದನೆ ಮಾಡ್ತಾ ಇಲ್ಲ, ಅವರದು ಅಪಾದನೆ ಇದಕ್ಕೆ TRP ಸಲುವಾಗಿ ಕೆಲವು ಬೇರೆ ವಿಚಾರ ಸಲುವಾಗಿ ಅವರು ಒಂದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅದೇ ಮೇಲಿನ ಮೇಲೆ ಅದು ಡೆಡ್ ಬಾಡಿ ಅದು ಎಲ್ಲ ತೋರಿಸಿ ಜನರಲ್ಲಿ ಒಂದು ವಿಶೇಷವಾಗಿ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಜನರಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ನಡೀತಾ ಇದೆ, ಅದು ಅವರದ್ದು ಒಂದು ಅಭಿಪ್ರಾಯ ಇತ್ತು। ಸೊ ಅದು ದಯವಿಟ್ಟು ತಾವು ಕೂಡ ನೋಡಿ ಏನು ಅವರದ್ದು ಅಭಿಪ್ರಾಯ ಏನಿದೆ ಯಾವ ರೀತಿ ನೀವು ಸ್ಪಂದಿಸಿದ್ದೀವಿ ಅದು ದಯವಿಟ್ಟು ನೋಡಬೇಕು। ಮತ್ತು ಸೋಷಿಯಲ್ ಮೀಡಿಯಾ ಮೇಲೆ ಕೂಡ ಯಾರು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಯಾರು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಲಿ ಅವರು ನಮಗೆ ಎಲ್ಲರಿಗೆ ನಾವು ಅವ್ರಿಗೆ ಪ್ರಸ್ತಾಪ ಮಾಡಿದರು, ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ತೀವಿ। ಸೊ ನಾವು ಒಂದು ರೀತಿಯಲ್ಲಿ ನಾವು ಹೇಳ್ಬೋದು ಈ ಒಂದು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ। 144 ಇದ್ದರೂ ಕೂಡ ಮತ್ತು ಬೇರೆ ಅವ್ರಿಗೆ ಕೆಲಸಕಾರ ಇದ್ದರೂ ಕೂಡ ಅವರು ಜಿಲ್ಲಾಡಳಿತ ಮಾತಿಗೆ ಬೆಲೆ ಕೊಟ್ಟು ಅವರು ಬಂದಿದ್ದಾರೆ। ನಾವೆಲ್ಲರೂ ಅಷ್ಟೇ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮ್ಯಾಂಗ್ಳೂರು ನಗರದಲ್ಲಿ ಈ ಶಾಂತಿ ಮತ್ತು ಸುವ್ಯವಸ್ಥೆ ಏನಿದೆ ಇದು ಮತ್ತು ಕೋಮ್ ಸೌಹಾರ್ದದಿಂದ ಅದು ಮುಂದುವರಿಯಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ, ಅದು ನಾವು ಅವರಿಗೆ। और खबरों के लिए देखते रहिए बी न्यूज नेशन।